ಹಾಯ್ ಹಲೋ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಲೀಫ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಲೀಫ್ ಸ್ಟಿಚ್ಚಿಗೆ ಲೀಫ್ನ ಬರ್ಕೊಳ್ಳೋಣ. ಸೊ ಎಲೆ ಬರೆಯೋದು ತುಂಬ ಈಸಿ ನೋಡಿ. ಮೇಲ್ಗಡೆ ಫಸ್ಟ್ ಒಂದು ವಿ ಶೇಪ್ ಥರ ಬರಲಿ, ಕೆಳಗಡೆ ಯು ಶೇಪ್ ಥರ ಅಷ್ಟೇ. ಸೊ ನಮಗೆ ಬರೋದಿಲ್ಲ ಡ್ರಾಯಿಂಗ್ ಅನ್ನೋರು ಈ ಥರ ಎಲ್ಲ ಟ್ರೈ ಮಾಡಿ, ಬರುತ್ತೆ. ಯಾಕೆ ಅಂತಂದರೆ ಕೆಲವೊಂದು ಬ್ಲೌಸ್ ಎಂಬ್ರಾಯ್ಡ್ರೀಸ್ ಎಲ್ಲ ನೀವು ಕೈಯಲ್ಲೇ ಡ್ರಾ ಮಾಡಿಕೊಂಡು ಮಾಡಬಹುದು. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಪುಟ್ಟದಾಗೆ ಟ್ರೈ ಮಾಡಿ, ತುಂಬ ದೊಡ್ಡದಾಗಿ ಹಾಕಕ್ಕೆ ಹೋಗ್ಬಿಡಿ. ಎಲೆ ಯಾವಾಗಲೂ ಪುಟ್ಟದಾಗಿದ್ರೇ ಚೆಂದ. ಯಾಕಂದರೆ ಬ್ಲೌಸಲ್ಲಿ ತಾನೇ ನಾವು ಎಂಬ್ರಾಯ್ಡ್ರಿ ಮಾಡ್ತೀವಿ. ಬ್ಲೌಸಲ್ಲಿ ಎಂಬ್ರಾಯ್ಡ್ರಿ ಮಾಡಿದಾಗ ಪುಟ್ಟದಾಗೆ ಇರಬೇಕು. ಸೊ ಅದಕ್ಕೆ ಈ ಥರ ಪುಟ್ಟದಾಗಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ ಎಲೆನ ಡ್ರಾ ಮಾಡೋದು. ಈಗ ಇದಕ್ಕೆ ನಾನು ಗ್ರೀನ್ ಕಲರಲ್ಲಿ 2 ಎಳೆ ದಾರ ತಗೊಂಡು ಸ್ಟಿಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ಕ್ಲಾಸಲ್ಲಿ ನೀವು ಫ್ಲೈ ಸ್ಟಿಚ್ನ ಕಲ್ತು ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ. ಲೀಫ್ ಸ್ಟಿಚ್ಚು ತುಂಬಾ ಈಸಿ ಆಗುತ್ತೆ. ಓಕೆನಾ? ಈಗ ಲೀಫ್ ಸ್ಟಿಚ್ನ ಸ್ಟಾರ್ಟ್ ಮಾಡೋಣ. ಲೀಫ್ ಸ್ಟಿಚ್ನ ಸ್ಟಾರ್ಟ್ ಮಾಡೋದಕ್ಕೆ ಎಲೆ ಬರ್ಕೊಂಡ್ಮೇಲೆ ಈ ರೀತಿ ಮಧ್ಯೆ ಒಂದು ಲೈನ್ನ ನೀವು ಬರ್ಕೊಳ್ಬೇಕು, ಆಯಿತಾ? ಸೊ ಈ ಥರ ಬರ್ಕೊಂಡ್ರೆ ನಿಮಗೆ ಎಲೆ ಹಾಕೋದು ತುಂಬ ಈಸಿ ಆಗುತ್ತೆ. ಈಗ ಇದ್ರ ಮುಕ್ಕಾಲು ಭಾಗದಿಂದ ಇಲ್ಲಿಂದ ತಗೊಂಡ್ರೆ ಇದಕ್ಕೆ ಮುಕ್ಕಾಲು ಭಾಗ ಅಲ್ವಾ, ಇಲ್ಲಿಂದ ನಾನು ದಾರನ ತಗೊಳ್ತಾ ಇದ್ದೀನಿ. ತಗೊಂಡು ಇಲ್ಲಿ ಇದ್ರ ಕೊನೆಯಲ್ಲಿ ಒಂದು ಲಾಂಗ್ ಚೈನ್, ಇದನ್ನು ಎಳೆದು ಲಾಕ್. ಗೊತ್ತಾಯ್ತಲ್ಲ ಯಾವ ಥರ ಎಳೆದು ಹಾಕಿದೆ ಅಂತ. ಈಗ ರೈಟ್ ಸೈಡ್ಗೆ ಮತ್ತೆ ಲಾಂಗ್ ಚೈನ್ ಎಳೀರಿ, ಲಾಕ್. ನೀವು ಬಟನ್ ಹೋಲ್ ಸ್ಟಿಚ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಈ ಸ್ಟಿಚ್ ಹಾಕೋದು ತುಂಬ ಈಸಿ. ಈಗ ರೈಟ್ ಸೈಡ್ ಹಾಕಿದ್ದೀನಿ, ಲೆಫ್ಟ್ ಸೈಡ್ ಲಾಂಗ್ ಚೈನ್ ಎಳೀರಿ, ಲಾಕ್. ಮತ್ತು ಲಾಂಗ್ ಚೈನ್ ಪುಲ್, ಲಾಕ್. ಲಾಂಗ್ ಚೈನ್ ಪುಲ್, ಲಾಕ್. ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಬಂದು ನಾನು ಸ್ಟಿಚ್ ಹಾಕಬೇಕಾದ್ರೆ ತುಂಬ ಪಕ್ಕದಲ್ಲಿ ಹಾಕ್ತಾ ಇದ್ದೀನಿ. ಕಾಣಿಸ್ತಿದ್ಯಾ ಎಷ್ಟು ನೀಟಾಗಿ ಪಕ್ಕದಲ್ಲಿ ಬರ್ತಾ ಇದೆ ಅಂತ? ಸೊ ನೀವು ಹಾಕ್ಬೇಕಾದ್ರೂ ಇದೇ ಥರ ಪಕ್ಕದಲ್ಲೇ ಇರಬೇಕು ನೋಡಿ. ಈ ಸ್ಟಿಚ್ ಆದಮೇಲೆ ಇದ್ರ ಪಕ್ಕದಲ್ಲೇ ಚುಚ್ಚಬೇಕು. ಲಾಂಗ್ ಚೈನ್ ಎಳೀರಿ, ಲಾಕ್. ಮತ್ತು ಲೆಫ್ಟ್ ಸೈಡ್ಗೆ ಲಾಂಗ್ ಚೈನ್ ಎಳೀರಿ, ಲಾಕ್. ಕರೆಕ್ಟಾಗಿ ಮಧ್ಯಕ್ಕೆ ಲಾಕ್ ಬರಬೇಕು. ಲಾಂಗ್ ಚೈನ್ ಪುಲ್, ಲಾಕ್. ಮತ್ತು ಲಾಂಗ್ ಚೈನ್ ಪುಲ್, ಲಾಕ್. ಲಾಂಗ್ ಚೈನ್ ಪುಲ್, ಲಾಕ್. ಕರೆಕ್ಟಾಗಿ ಎಳಿಬೇಕು, ಎಳೆದ್ರೆ ನೀಟಾಗಿ ಲಾಕ್ ಬರುತ್ತೆ. ಪುಲ್ ಮಾಡಿ, ಲಾಕ್ ಮಾಡಿ. ಲಾಂಗ್ ಚೈನ್ ಪುಲ್, ಲಾಕ್. ಲಾಕ್ನ ತುಂಬ ಉದ್ದ ಹಾಕಬೇಡಿ, ಓಕೆನಾ? ದೊಡ್ಡದಾಗಿ ಹಾಕ್ಬಿಟ್ರೆ ನಿಮ್ಮ ಸ್ಟಿಚ್ಚು ಬೇಗ ಕಂಪ್ಲೀಟ್ ಆದಂಗೆ ಆಗ್ಬಿಡತ್ತೆ. ಅದು ಯಾವ ಥರ ಅಂತಲೂ ತೋರಿಸ್ತೀನಿ. ಇದನ್ನು ಎಳೆದ ತಕ್ಷಣ ಕರೆಕ್ಟಾಗಿ ಇಲ್ಲೇ ಲಾಕ್ ಮಾಡಿ. ಆ ಸ್ಟಿಚ್ ಎಲ್ಲಿ ತೊಗೊಂಡಿರ್ತೀರೋ ಅಲ್ಲೇ ಲಾಕ್ ಮಾಡೋದ್ರೂ ತೊಂದರೆ ಇಲ್ಲ. ಮತ್ತು ಲೆಫ್ಟ್ ಸೈಡ್ಗೆ ಲಾಂಗ್ ಪುಲ್, ಲಾಕ್. ಇದೆಲ್ಲ ತುಂಬಾ ಮುಖ್ಯವಾದಂಥ ಸ್ಟಿಚಸ್ಸು. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಗ್ತಿದಲ್ಲ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ? ಇಲ್ಲಿ ಲಾಕ್ ಮಾಡಿ. ಮತ್ತು ತುಂಬ ಟೈಟಾಗಿ ಇದರಲ್ಲಿ ದಾರ ಎಳೆಯೋಕ್ಕೆ ಹೋಗಬೇಡಿ. ಇದರಲ್ಲಿ ನೋಡಿದ್ರೆ ನಿಮಗೆ ಆ ಸಿಲ್ಕ್ ಫಿನಿಶಿಂಗ್ ಅಂದರೆ ಶೈನಿಂಗು ಕಾಣಿಸ್ಬೇಕು. ಆ ಸಿಲ್ಕ್ ಥ್ರೆಡ್ಡಲ್ಲಿ ಶೈನಿಂಗ್ ಕಾಣಿಸ್ದೇ ಇರೋ ಥರ ನೀವು ಕಾಟನ್ ಥ್ರೆಡ್ ಆಗೋ ಥರ ಟೈಟಾಗಿ ಎಳೆದ್ರೆ ನೋಡೋಕೆ ಒಂಚೂರು ಕೂಡ ಚೆನ್ನಾಗಿರೋದಿಲ್ಲ. ದಾರನ ಉದ್ದ ತೊಗೋಬೇಕಾದ್ರೆ ಕೈಯಲ್ಲಿರೋಂಥ ದಾರನ ಸ್ವಲ್ಪ ಲೂಸ್ ಬಿಡಿ, ಓಕೆನಾ? ತುಂಬ ಟೈಟಾಗೆ ಇಟ್ಕೊಂಡಿರಬೇಡಿ. ನೀವು ಕೆಳಗಡೆಯಿಂದ ಸುತ್ತಿ ಮೇಲ್ಗಡೆ ತೆಗಿತಾ ಇದ್ದಂಗೆ ಸ್ವಲ್ಪ ಲೂಸ್ ಬಿಡಬೇಕು ಕೈಯಲ್ಲಿ. ಲೂಸ್ ಬಿಟ್ಟರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ. ನಾನು ಕೆಳಗಡೆ ಇವಾಗ ಲೂಸ್ ಬಿಟ್ಟಿರೋದ್ರಿಂದ ಈಸಿಯಾಗಿ ತೆಗಿಬೋದು. ಸೌಂಡ್ ಕೇಳಿಸ್ತಿದ್ಯಾ ಎಷ್ಟು ಈಸಿಯಾಗಿ ತೆಗಿತಾ ಇದ್ದೀನಿ ಅಂತ? ಸೊ ಅದೇ ಥರನೇ ಪುಲ್ ಮಾಡಿ, ಲಾಕ್ ಮಾಡಿ. ಲಾಂಗ್ ಚೈನ್ ಹಾಕಿ ಎಳೀರಿ, ಲಾಕ್ ಮಾಡಿ. ಲಾಂಗ್ ಚೈನ್ ಎಳೆದು ಲಾಕ್. ಲಾಂಗ್ ಚೈನ್ ಎಳೀರಿ, ಲಾಕ್. ಲಾಂಗ್ ಚೈನ್. ಈ ಟೈಮಲ್ಲಿ ನೀವು ಕೇರ್ಫುಲ್ಲಾಗಿರಬೇಕು. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಲಾಕ್ ಏನಿರುತ್ತೋ ಅದರೊಳಗಡೆಯಿಂದನೇ ನಾವು ಥ್ರೆಡ್ನ ತೆಗಿಬೇಕಾಗತ್ತೆ. ನಾವೇನಾದರೂ ಲಾಕ್ನ ಬಿಟ್ಟರೆ ಮತ್ತೆ ಚೈನ್ ಹಾಕೋದು ಕಷ್ಟ. ಪುಲ್, ಲಾಕ್. ಮತ್ತು ಲಾಂಗ್ ಚೈನ್ ಪುಲ್, ಲಾಕ್. ಸೊ ಈಗ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಕಂಪ್ಲೀಟ್ ಆಗೋಯ್ತು, ಈ ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕರೆಕ್ಟಾ? ಸೊ ಈ ಟೈಮಲ್ಲಿ ನಾವೇನಾದರೂ
ಅದನ್ನು ಸ್ಟಿಚ್ ಹಾಕಬೇಕು ಅಂದರೆ ಲಾಂಗ್ ಚೈನ್ ಹಾಕಿ ಎಳೆದು ಕೆಳಗಡೆ ಲಾಕ್ ಹಾಕಬಾರ್ದು, ಈ ಥರ ಪಕ್ಕಕ್ಕೆ ಹಾಕಬೇಕು. ಕೆಳಗಡೆ ಹಾಕಿದ್ರೆ ನಮ್ಮ ಸ್ಟಿಚ್ ಬಂತು ಅಂದರೆ ಡಿಸೈನ್ನ ಬಿಟ್ಟು ಹೊರಗಡೆ ಹೋಗುತ್ತೆ, ಕರೆಕ್ಟಾ? ಸೊ ಆ ಥರ ಹೊರಗಡೆ ಹೋಗಬಾರ್ದು ಅಂದರೆ ನೀವು ಇಲ್ಲಿ ಪಕ್ಕದಲ್ಲಿ ಲಾಕ್ ಮಾಡಬೇಕು. ಗೊತ್ತಾಯ್ತಲ್ಲ ಯಾವ ಥರ ಮಾಡಿದೆ ಅಂತ, ಎಷ್ಟು ನೀಟಾಗಿ ಬಂತು. ಇದೇ ಥರ ನೀವು ಇದು ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿರೋ ಥರ ಇದೆ, ಈ ಥರ ಗ್ಯಾಪ್ ಇರಬಾರ್ದು. ಈ ಕಡೆ ಇದೆ ಅಲ್ಲ ನೋಡಿ, ಈ ಕಡೆ ಇರೋ ಥರ ನೀಟಾಗಿ ಇರಬೇಕು ಫಿನಿಶಿಂಗು. ಪಕ್ಕಾ ನೀಟಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನನಗೆ ಇಮೇಜ್ನ ಕಳಿಸಿ. ಇದಾದಮೇಲೆ ಇದಕ್ಕೆ ಏನು ಮಾಡಬೇಕು, ನಾವು ಔಟ್ಲೈನ್ ಕೊಡಬೇಕು. ಪ್ರತಿ ಸಲ ಒಂದು ಸ್ಟಿಚ್ನ ನೀವು ಕಂಪ್ಲೀಟ್ ಮಾಡಾದ್ಮೇಲೆ ಅದಕ್ಕೆ ಔಟ್ಲೈನ್ನ ಕೊಡೋದನ್ನು ಮರಿಬೇಡಿ. ಔಟ್ಲೈನ್ ಕೊಡಬೇಕಾದ್ರೂ ಅಷ್ಟೇ ಈ ಸ್ಟಿಚಸ್ಗೆ ಕ್ಲೋಸ್ ಆಗಿ ಕೊಡಿ, ನೀಟಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಎಲೆ ತುದಿಗೆ ಬಂದಾಗ ನೀವು ಒಂದು ಸ್ಟಿಚ್ನ ಎಕ್ಸ್ಟ್ರಾ ಕೊಟ್ಟು ಮತ್ತೆ ಈ ಕಡೆಗೆ ನೀವು ಸ್ಟಿಚ್ ಹಾಕ್ತಾ ಹೋದರೆ ಶಾರ್ಪ್ ಎಡ್ಜಸ್ಸು ನೀಟಾಗಿ ಕಾಣಿಸುತ್ತೆ, ಆ ಎಲೆ ಶೇಪು ನೀಟಾಗಿರುತ್ತೆ. ಆಯಿತಾ? ನೋಡಿದ್ರಲ್ಲ ನಾನು ಯಾವ ಥರ ಚೈನ್ಸ್ ಹಾಕಿದೆ ಔಟ್ಲೈನ್ ಅಂತ. ಈಗ ಇಲ್ಲಿ ಎಂಡ್ ಮಾಡಬೇಕಾದ್ರೂ ಅಷ್ಟೇ ಏನು ಮಾಡಬೇಕು, ಆಲ್ರೆಡಿ ಇರೋಂಥ ಚೈನ್ ಒಳಗಡೆನೆ ನೀವು ಲೂಪ್ನ ತೆಗೆದು ಎಂಡ್ ನಾಟ್ ಹಾಕಬೇಕು, ಆವಾಗಲೇ ಕನೆಕ್ಟಿವಿಟಿ ಇರುತ್ತೆ. ಓಕೆನಾ? ನಿಮಗಿದು ಬಿಚ್ಕೊಳ್ಳುತ್ತೆ ಅನ್ನೋ ಭಯ ಇದ್ದರೆ ಎರಡನೇ ಸಲನೂ ಕೂಡ ಎಂಡ್ ನಾಟ್ ಹಾಕ್ಬೋದು. ಆಲ್ರೆಡಿ ಬಂದಿರೋವಂಥ ಲೂಪ್ ಒಳಗಡೆಯಿಂದನೇ ನೀವು ಎಂಡ್ ನಾಟ್ ಹಾಕಿದ್ರೆ ಸ್ಟಿಚ್ಚು ನೀಟಾಗಿ ಒಳಗಡೆ ಹೋಗುತ್ತೆ. ಓಕೆನಾ? ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಲೀಫ್ ಸ್ಟಿಚ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ಗೊತ್ತಾಗಿರಬೇಕು ನಿಮಗೆ ಇದ್ರ ಬೇಸ್ ಏನು, ಬಟನ್ ಹೋಲ್ ಸ್ಟಿಚ್. ಬಟನ್ ಹೋಲ್ ಸ್ಟಿಚ್ನ ನಾವು ಈ ರೀತಿ ಹಾಕಿದಾಗಲೇ ನಮಗೆ ಈ ಫಿನಿಶಿಂಗ್ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನನಗೆ ಫೋಟೋನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.